ಬಜರಂಗ ದಳ ಕಾರ್ಯಕರ್ತರ ಮೇಲೆ ನಡೆದಿರುವಂತಹ ಒಂದು ಹಲ್ಲೆ ಹಾಗೂ ಒಂದು ಏನೊಂದು ವಿವಾದಿತ ಸ್ಥಳದಲ್ಲಿ ಮಸೀದಿ ಮಾಡಬಾರದು ಅನ್ನುವಂತಹ ನಿಟ್ಟಲ್ಲಿ ಈಗಾಗಲೇ ಹಿಂದೂ ಕಾರ್ಯಕರ್ತರು ತಿಪಟೂರು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ತಿಪಟೂರು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ತಿಪಟೂರಿನ ರಸ್ತೆಯ ಎಲ್ಲ ಅಂಗಡಿಗಳು ಕೂಡ ಇವತ್ತು ಮುಚ್ಚಲ್ಪಟ್ಟಿರುವಂಥದ್ದು. ಅಂದರೆ ಏನು ಇದೇ ತಿಂಗಳ 21ನೇ ತಾರೀಕು ಏನು ತಿಪಟೂರಿನಲ್ಲಿ ಒಂದು ವೆಹಿಕಲಲ್ಲಿ ಗೋವನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ತಡೆದಂತಹ ಏನು ಬಜರಂಗ ದಳದ ಒಂದಷ್ಟು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿತ್ತು. ಆ ಹಲ್ಲೆ ಬಳಿಕವಾಗಿ ಗಾಯಾಳುಗಳು ಆಸ್ಪತ್ರೆಗೆ ಸೇರಿ ಜೊತೆಗೆ ಚಿಕಿತ್ಸೆ ಪಡೆದಂಥ ನಂತರವಾಗಿ ಒಂದು ತಿಪಟೂರು ನಗರಕ್ಕೆ ಒಂದು ಪ್ರಕರಣವನ್ನು ದೂರನ್ನು ಕೂಡ ನೀಡಿರ್ತಾರೆ. ಅದಾದ ಬಳಿಕವಾಗಿ ಅಂದರೆ ಎಲ್ಲೋ ಒಂದು ಕಡೆ ಇದು ಮುಸ್ಲಿಮರಿಂದ ನಡೆದಿರುವಂಥದ್ದು, ಒಂದಷ್ಟು ಜನರಿಂದ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡಲಾಗಿತ್ತು. ಹಾಗಾಗಿ ಹಿಂದೂಗಳೆಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಜೊತೆಗೆ ಈ ರೀತಿಯಾದಂಥ ಒಂದು ಹಲ್ಲೆಯನ್ನು ನಾವು ಖಂಡಿಸ್ತೇವೆ, ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ ಅನ್ನುವಂಥ ನಿಟ್ಟಲ್ಲಿ ಒಂದು ಸಂದೇಶ ಸಾರುವಂಥ ನಿಟ್ಟಲ್ಲಿ ಇವತ್ತು ತಿಪಟೂರು ಬಂದ್ಗೆ ಕರೆಯನ್ನು ನೀಡಲಾಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು, ಎಲ್ಲ ಅಂಗಡಿಗಳು ಕೂಡ ಮುಚ್ಚಲ್ಪಟ್ಟಿರುವಂಥದ್ದು. ನೀವು ನೋಡ್ಬೋದು ಪೊಲೀಸರು ಕೂಡ ತಿಪಟೂರಿನಲ್ಲಿ ಸರ್ಪಗಾವಲು ಆಗಿರುವಂಥದ್ದು. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಭದ್ರತೆಯಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇದರ ನಡುವೆ ನೀವು ನೋಡ್ಬೋದು ಪ್ರತಿಭಟನಾ ರ್ಯಾಲಿ ಕೂಡ ಇವತ್ತು ನಡೀತಾ ಇರುವಂಥದ್ದು. ತಿಪಟೂರು ನಗರದ ಕೆಂಪಮ್ಮ ದೇವಸ್ಥಾನದಿಂದ IBO ವರೆಗೂ ಕೂಡ ಒಂದು ಬೃಹತ್ ಒಂದು ಬೈಕ್ ರ್ಯಾಲಿಯ ಮುಖಾಂತರವಾಗಿ ಏನು ಆಗಿರುವಂಥ ಒಂದು ಘಟನೆಯ ವಿರುದ್ಧವಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನೀವು ನೋಡ್ಬೋದು ರಸ್ತೆಯ ತುಂಬ ಕೇಸರಿ ಧ್ವಜಗಳು ಯಾವ ರೀತಿಯಾಗಿ ರಾರಾಜಿಸ್ತಾ ಇದೆ ಅಂತೇಳಿ. ಒಟ್ಟಾರೆಯಾಗಿ ಆಗಿರುವಂಥ ಒಂದು ಘಟನೆ ಏನಿದೆ, ಹಿಂದೂ ಕಾರ್ಯಕರ್ತರ ಮೇಲಿನ ಒಂದು ಹಲ್ಲೆ ಏನಿದೆ, ಆ ಹಲ್ಲೆಯನ್ನು ವಿರೋಧಿಸುವಂತಹ ಮುಖಾಂತರವಾಗಿ ಜೊತೆಗೆ ಆರೋಪಿಗಳ ವಿರುದ್ಧವಾಗಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಆಕ್ರೋಶಗಳು ಹೆಚ್ಚಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ತಿಪಟೂರು ಬಂದ್ ಆಗಿ ಕರೆ ಕೊಟ್ಟಿರುವಂಥದ್ದು. ಸಂಪೂರ್ಣವಾಗಿ ತಿಪಟೂರು ನಗರ ಸ್ತಬ್ಧವಾಗಿರುವಂಥದ್ದು. ಎಲ್ಲೊಂದು ಕಡೆ ಬಂದ್ ಕೂಡ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.